ಹಾಯ್ ಗಾಯ್ಸ್, ನಮ್ದು ಪಂಢರಪುರ ವಿಠ್ಠಲದ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ನಾವು ಇವಾಗ ಬರ್ತಿದ್ದೀವಿ ಎಲ್ಲಿಗೆ, ತುಳಸಿ ವೃಂದಾವನ ಅಂತ ಒಂದು ಥೀಮ್ ಪಾರ್ಕ್ ಮಾಡಿದ್ದಾರೆ. ಇಲ್ಲೇ ಬಂದ ತಕ್ಷಣ ನಮಗೆ ಒಂದು ಕ್ರೂಸರ್ ಕಾಣಿಸ್ತು. ಈಗಾಗಲೇ ತುಳಸಿ ವೃಂದಾವನ್ಗೆ ಬಂದಿದ್ದೀವಿ. ಗೊತ್ತಾಯ್ತು, ನಾವು ನೋಡ್ಬೋದು ಹೆಸರಿಗೆ ತಕ್ಕಂಗೆ ಹಂಗೆ ತುಳಸಿಗಳನ್ನ ಬೆಳೆಸಿದ್ದಾರೆ. ಟಿಕೆಟ್ ನೋಡು 15 ರುಪೀಸ್. ಆಮೇಲೆ ಚಿಕ್ಕ ಮಕ್ಕಳು ಇದ್ರೆ, ಚೈಲ್ಡ್ ಇದ್ರೆ 10 ರೂಪಾಯಿ ಮಾತ್ರ. ಅದು ನಮ್ಮ ಪ್ರಸಾದಕ್ಕೆ ಅಫೋರ್ಡೇಬಲ್ ಆಗಿ ಇಟ್ಟಿದ್ದಾರೆ. ನನಗೆ ಜೋಶು ಫುಲ್ಲು. ಏನಿಲ್ಲ, ಒಂದು ಅವಲಕ್ಕಿ ಹೊಡೆದ್ರೆ ಹಿಂಗೆ ಮಾಡ್ತಾವೆ ಅಷ್ಟ. ಇಲ್ಲಿ ಮನಸ್ಸಿಂದ ವಾವ್ ಅಂತ ಬಂತು ಕಾಶಿ ಹತ್ರ. ನೋಡಿ ಬಿಟ್ಟು ಸರ್, ಆ ಸೈಡ್ ನೋಡಿ, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಅಂತಿಂತ ಸ್ಟೋರೇಜ್ ಫುಲ್ ಆಗುತ್ತೆ. ವಾವ್, ಸ್ಟೋರೇಜ್ ಫುಲ್ ಆಗೋದು ಮುಖ್ಯ ಅಲ್ಲ ಕಣ, ಹೃದಯ ಫುಲ್ ಆಗುತ್ತೆ. ನಮ್ಮ ವ್ಯೂವರ್ಸ್ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ. ನೋಡಿ ನೋಡಿ, ನೆಕ್ಸ್ಟ್ ಒಂದು ಅಲ್ಲಿ ನೋಡಿ ನೀರು, ಅಲ್ಲಿ ನೋಡಿ ನೀರು, ಸೈಟ್ ಸೀಯಿಂಗ್ ಅಂತ ಹೇಳ್ತಾನೆ, ಅದೇ ಜಾಗ ಇದು. ನೋಡಿ ವಿಠ್ಠಲ್ ಮಾವಳಿ ಅವರ ಮಕ್ಕಳು ಖುಷಿಯಾಗಿ ಓಡ್ತಾವ್ರೆ. ಒಳ್ಳೆ ವಿಠ್ಠಲ್ ಮಾವಳಿ ಅವರ ಒಳ್ಳೆ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ. ಸೈಟ್ ಏನ್ ವ್ಯೂ ಇದು, ಅಲ್ಲೇನೋ ಮಾಡ್ತಾ ಇರ್ತಾನೆ ಅವನು ಕಳ್ಳ. ಈ ತರ ನನ್ನ ಮಕ್ಕಳು ಟೂರಿಸ್ಟ್ ಸೈಟ್ಸ್ ನ ಹಾಳು ಮಾಡೋ ಮಕ್ಕಳು ಇವರು, ಗೊತ್ತಾ? ಇಲ್ಲಿ ಪೇಂಟಿಂಗ್ಸ್ ಎಲ್ಲ ನೋಡಿ, ಪೇಂಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ತುಕಾರಾಮ್ ಮಹಾರಾಜರದು, ಆಮೇಲೆ ನಮ್ಮ ಪಂಢರಪುರದ ಎಲ್ಲ ಕಥೆಗಳನ್ನೆಲ್ಲ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಪೇಂಟಿಂಗ್ ಮುಖಾಂತರ. ಇದು ಸೌಂಡ್ ಬಾಕ್ಸ್ ನೋಡಿ, ಸೌಂಡ್ ಬರುತ್ತೆ ನೋಡಿ ಇದರಲ್ಲಿ. ಮೈಕ್ ಸ್ಟ್ರಕ್ಚರ್ ಅಲ್ಲಿ ಸೌಂಡ್ ಬಾಕ್ಸ್ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಆಮೇಲೆ ಕತ್ಲಾದ್ಮೇಲೆ ಲೈಟು ಬರೋ ತರ ಇದೆ ಅದು. ನೋಡೋಣ ಕತ್ಲಾದ್ರೆ. ನೋಡಿ ಇವನು ಪಂಢರಪುರ ಮುಗಿಸ್ಕೊಂಡು ಇನ್ನು ಸೋಲಾಪುರ, ತುಳಜಾಪುರ ದೇವಿ ಕಡೆ ಹೊರಡ್ತಿರೋ ನಮ್ಮ ಪಯಣ. ಇವಾಗ ತಾನೇ ಲ್ಯಾಂಡ್ ಆಗಿದ್ದೀವಿ ನಾವು. ಈಗ ಸಿದ್ದರಾಮೇಶ್ವರ ದೇವಸ್ಥಾನ ಸೋಲಾಪುರ್ ತರ ಕೆರೆಯಲ್ಲಿ ಮಧ್ಯದಲ್ಲಿ ದೇವಸ್ಥಾನ ಸ್ಥಾಪಿಸಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಸುತ್ತಮುತ್ತಲೆಲ್ಲ ನೀರಿದೆ, ಎಲ್ಲ ಕಡೆ ಮಧ್ಯದಲ್ಲಿ ದೇವಸ್ಥಾನ, ಅಲ್ಲಿರೋ ದೇವಸ್ಥಾನ. ಇದು ನಮ್ಮ ಸೋಲಾಪುರ ಸಿದ್ದರಾಮೇಶ್ವರ ದೇವಸ್ಥಾನ. ನೋಡ್ಬೋದು ದೇವಸ್ಥಾನದ ಆವರಣ. ಸ್ವಲ್ಪ ಕಟ್ಟಡ ಕಾಮಗಾರಿ ಸದ್ಯದಲ್ಲಿ ಚಾಲೂ ಇದೆ. ಇದು ಒಂದು ದೇವಸ್ಥಾನದ ಒಂದು ಮೋನೋಲಾಗ್ ಅಂತ ಹೇಳ್ಬೋದು, ಅದು ಮಾಡಿದ್ದಾರೆ. ನೋಡಿ, ದರ್ಶನ ಮಾಡಿ ಹೆಂಗ್ ಕೂತಿದ್ದಾರೆ ಹುಡುಗರು. ಪಿಂಟು, ಏನ್ ನಿದ್ದೆ ಬರ್ತಿದ್ಯಾ? ಇಲ್ಲ, ಹಸಿವಾಗ್ತಿದ್ಯಾ? ಹೊಟ್ಟೆ ಹಸ್ತೈತೆ ನಿಂದು? ಈಗ ದೇವಸ್ಥಾನಕ್ಕೆ ಬರಬಾರ್ದು. ಕಾಶಿ, ನಿಮ್ದೇನ್ ಮಾತು? ಚಾರ್ಜ್ 18%. ಪ್ರಸಾದ್, ನೀವೇನಾದ್ರೂ ಹೇಳ್ಬೇಕು. ಗಾಡಿ ಹೊಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೀರಾ, ಏನು ಹೇಳ್ತೀರಾ? ಏನಾದ್ರೂ ಅಭಿಪ್ರಾಯ? ಅವ್ರ ನಕ್ರೆ ಸಾಕು, ನಮ್ಗೆ ಏನು ಹೇಳೋದು ಬೇಡ, ನಕ್ರೆ ಸಾಕು. ಹೌದಾ? ಸ್ಮೈಲ್ ಬೇಕು. ಅವ್ರು ನಗಲ್ಲ ಅಂತ ಇದು ಮಾಡಿದ್ದಾರೆ. ಯಾಕೆ ಗೊತ್ತಾ? ಒನ್ಸ್ ಡಿ ಬಾಸ್ ಈಸ್ ಔಟ್ ಆಫ್ ಜೈಲ್, ಓನ್ಲಿ ದೆನ್ ಹಿಲ್ ಲಾಫ್. ಆದಷ್ಟು ಬೇಗ ಬರ್ತೀನಿ ಮಗ, ಕಾಯ್ತಾ ಇರು. ನಾವು ಬಂದ್ವಿ ಮಹಾರಾಷ್ಟ್ರದಾಗ, ಎಲ್ಲ ಟೇಸ್ಟ್ ಬಗ್ಗೆ ಒಬ್ಬರು ಹೇಳ್ತಾರೆ. ಅಲ್ಲಿ ಅರ್ಧ ಖಾಲಿ ಮಾಡ್ಯಾರ ನೋಡ್ರಿ, ಅವ್ರಿಗೆ ಮಾತಾಡ್ತಾರೆ. ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಹೆಂಗೆ ಹಿಡಿಬೇಕು ಫೋನ್ ಫಸ್ಟ್? ಅಷ್ಟು ಅಡ್ಡ ಮಾಡೋಕೆ ಮಾಡಿ. ನಾವು ಸೋಲಾಪುರ ತುಳಜಾಪುರ ಅದೇ ನಡೆದೀವಿ. ಅದೇ ನಮ್ಮ ಪ್ರಸಾದ್ ಡ್ರೈವರ್ ಅವ್ರಿಗೆ ಚಾ ಕುಡಿಬೇಕನ್ನಿಸ್ತು, ನಾವು ವಡಪ್ಪ ತಿನ್ಸ್ಬೇಕನ್ನಿಸ್ತು. ವಡಪ್ಪ ತಿನ್ನಕ್ಕೆ ಏಕ್ ನಂಬರ್ ವಡಪ್ಪ ಅದ, ಗರಂ ಮಾಡಿಕೊಟ್ರೆ ಅಣ್ಣವ್ರು ನಮ್ಮ ಕಡೆ ಇದೆ. ನೆಕ್ಸ್ಟ್ ಸನತ್ತದ ಅಭಿಪ್ರಾಯ ಕೇಳ್ರಿ. ಸನತ್
Your opinion? Chi, tell your opinion. कांदा एक नंबर, नो कमेंट्स. क्या? एक नंबर है, दोनों कमेंट्स. वड़ा पाव अच्छा है. एक नंबर है, दोनों कमेंट्स. दोनों एक नंबर है, एक नंबर. और कुछ ओपिनियन आपकी तरफ से? इसलिए आज समझा काशा की संगमेश जानती. ಬರ್ತೇವೆ ವಡಪ ತಿಂದ್ರೆ ನಮಗೆ ಸಮಾಧಾನ ಇಷ್ಟ ತಿಂದೋದಾಗ ಸಂಗಮೇಶ್ ಅವರು ಇನ್ನೊಂದು ತುತ್ತು ತಿಂತಾ ಇದ್ದಾರೆ ಇಲ್ಲಿ. ಲಾಸ್ಟ್ ತುತ್ತು ಫ್ರಮ್ ಮಹಾರಾಷ್ಟ್ರ ವಡಪಾವ್. ಮತ್ತೊಂದು ಗೊತ್ತಾ ಸೋಲಾಪುರ್ ತುಳಜಾಪುರ್ ಹೈವೇಲಿ ಇರ್ತಕ್ಕಂಥ ವಡಪಾವ್ ಅಂಗಡಿ. ಅಂಗಡಿ ಹೆಸರು ಅಣ್ಣವ್ರನ್ನ ಕೇಳಬೇಕು. ಟೊಬ್ಯಾಕೋ ಕ್ಯಾನ್ಸರ್. ಟೊಬ್ಯಾಕೋ ಕಾಸಸ್ ಕ್ಯಾನ್ಸರ್. ಸಮೃದ್ಧಿ ಹೋಟೆಲ್ ಅಂತ ತುಳಜಾಪುರ್ ಸೋಲಾಪುರ್ ಹೈವೇಯಲ್ಲಿದೆ. ಎಲ್ಲರೂ ಬಂದು ಟ್ರೈ ಮಾಡಬೇಕು, ಖಂಡಿತವಾಗಿ ಟ್ರೈ ಮಾಡಬೇಕು. ರಾಸೇಗಾಂವ್ ಅಂತ ಊರು, ರಾಸೇಗಾಂವ್ ಅಂತ ಗ್ರಾಮ ದಕ್ಷಿಣ ಸೋಲಾಪುರದಲ್ಲಿ ಬರ್ತಕ್ಕಂಥ ಗ್ರಾಮ ಇದು. ಎಲ್ಲರೂ ಬಂದ್ಬಿಟ್ಟು ತಪ್ಪದೆ ಇದನ್ನು ವಡಪಾವನ್ನ ಟ್ರೈ ಮಾಡಬೇಕು. ಬಿಸಿ ಬಿಸಿ ವಡಪಾವ್ ಮಾಡಾಕ್ತಾರೆ. ಟೈಮ್ ಆಗ್ತದೆ ಈಗ 12:48. ನೋಡ್ಬೋದು ನಮ್ಮ ಅಣ್ಣ ಅವರು ಮೊದಲೇ ತಗೊಂಡಿರೋದು 16+ ಅಲ್ಲಿ ಟೈಮ್ ತೋರಿಸ್ತವ್ರೆ. 12:48 ಇವರಿಬ್ರೇನೋ ಕಿಲಿ ಕಿಲಿ ಅಂತ ಮಾತಾಡ್ತವ್ರೆ ನೋಡಿ. ಎಲ್ಲ ಎಂತ ಜಾತ್ರೆ ಹಬ್ಬ ವಾತಾವರಣ ಇದೆ. 12:30 ಆಗಿದ್ರು ಜನ ಹರಿದುಕೊಂಡು ಬರ್ತಿದ್ದಾರೆ. ಎಲ್ಲ ಮಲ್ಕೊಂಡವ್ರೆ, ಎಲ್ಲ ಈಗ ದರ್ಶನ ಲೈನಲ್ಲಿ ನಿಂತವ್ರೆ. ಎಲ್ಲ ದಿನ ಎದ್ದು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು, ಹಂಗೆ ಮಲಗಿದ್ದಾರೆ. ಇಲ್ಲೇ ಅಂಗಡಿಗಳು ಹಾಕಿರ್ತಾರೆ ಅವ್ರದ್ದೇ. ಈಗ ಆಲ್ಮೋಸ್ಟ್ ಎಲ್ಲ ಭಕ್ತಾದಿಗಳು ಸ್ನಾನ ಎಲ್ಲ ಮಾಡಿಬಿಟ್ಟು ಲೈನಿಗೆ ನಿಂತಿರ್ತಾರೆ. ಎಲ್ಲ ದರ್ಶನ ಮುಗಿದ್ಮೇಲೆ ಈ ತರ ಹಿಂಗೆ ಮಾರ್ಕ್ ಹಾಕ್ತಾರೆ ನೋಡಿ. ಇಲ್ಲಿ ಬೆಳಗ್ಗೆ ಪೂರಿ ಇರುತ್ತೆ, ಎಲ್ಲ ಇರುತ್ತೆ, ಹೋಟ್ಲು ಗಿಟ್ಲಿ. ತುಳಜಾಪುರದ ಸ್ನಾನದ ಕುಂಡ. ಇಲ್ಲಿ 30 ರೂಪಾಯಿ ಕೊಟ್ಟು ಸ್ನಾನ ಮಾಡಬೇಕು. ಇದು ದೇವರದ ಕುಂಡ ಅಂತ ಹೇಳಕ್ಕಾಗುತ್ತೆ ನೋಡಿ. ರಾತ್ರಿಯ 1:30 ಸಮಯ ಆಗ್ತಿದೆ. ಈ ಟೈಮಲ್ಲೂ ನೋಡಿ ಯಾವ ತರ ಅಮೃತ ಕುಂಡದಲ್ಲಿ ಜನ ಸ್ನಾನ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಷ್ಟೊಂದು ಕ್ರೌಡ್ ಇದೆ. ದೇವಸ್ಥಾನ ಹತ್ರ ಹೋಗ್ಬೇಕು, ಸ್ನಾನ ಮಾಡ್ಕೊಂಡು ಹೋಗ್ತಿದ್ದಾರೆ. ದಸರಾ ಬಂದ್ರೆ 1 ತಿಂಗಳು ಇದೆ ತುಳಜಾಪುರದಲ್ಲಿ ಇದೇ ತರ ನಡೆಯೋದು. ಈಗ ನಡ್ಕೊಂತ ಇಂಥ ತಂಪಾದ ನೀರಲ್ಲಿ ಸ್ನಾನವನ್ನು ಮಾಡ್ತಿದ್ದಾರೆ ನಮ್ಮ ಹುಡುಗರು. ಇಂಥ ತಂಪಾದ ನೀರಲ್ಲಿ ಅಮೃತ ಕುಂಡದಲ್ಲಿ ಇತ್ತು ಮಧ್ಯರಾತ್ರಿಯಲ್ಲಿ ಹೆಂಗೆ ನೀರಲ್ಲಿ ಮುಳುಗ್ಬಿಟ್ಟು ಮತ್ತೆ ಮೇಲೆ ಇರ್ತಿದ್ದಾರೆ ನಮ್ಮ ಹುಡುಗರು. ಇದು ಈ ಜಗದ ಶ್ರೇಷ್ಠತೆ. ಮಾರ್ನಿಂಗ್ ಫ್ರೆಂಡ್ಸ್, ಈಗಾಗಲೇ ಸ್ನಾನ ಕುಂಡದಲ್ಲಿ ಸ್ನಾನ ಮಾಡಿಕೊಂಡು ಎಲ್ಲರೂ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ತಾಯಿಯ ದರ್ಶನ ಮಾಡೋಕ್ಕೆ. ನೋಡ್ಬೋದು ಜನಗಳು ಹೆಂಗೆ ಹೋಗ್ತಿದ್ದಾರೆ. ಇಲ್ಲಿ ಲೈನುಗಳ ಸಾಲು ಹಿಂಗೆ ಜನ ನೋಡಿ. ಜನಗಳು ಹೆಂಗೆ ಹಿಂಡೆ ಹೆಂಗೆ ಹೋಗ್ತಿದೆ ನೋಡ್ಬೋದು. ನಮಗೆ ಹೆಂಗೆ ಹೋಗ್ತಿದೆ ಇಲ್ಲಿ. ನನ್ನ ಮಕ್ಕಳು ಹೆಂಗೆ ಹಾರಾರಿ ಹೋಗ್ತಿದ್ದಾರೆ ಜನಗಳು ನೋಡಿ. ಇಲ್ಲಿಂದಾನೇ ಬಂದ್ಬಿಟ್ಟ ಸಾಲಿಗೆ ಹತ್ತಿದೀವಿ. ಬೆಲೆನೇ ಇಲ್ಲ. ಒಂದು ಮುಖ ದರ್ಶನ, ಧರ್ಮ ದರ್ಶನ ಅಂದ್ರೆ ತಾಯಿಯ ದರ್ಶನ ಎದುರುಗಡೆ ಡೈರೆಕ್ಟ್ ಫುಲ್ ಸಮೀಪದಿಂದ ಆಗುತ್ತೆ. ಮುಖ ದರ್ಶನ ಅಂದ್ರೆ ಸ್ವಲ್ಪ ದೂರದಿಂದ ಆಗುತ್ತೆ ಅಷ್ಟೇ. ನೋಡಿ ಜನಗಳು ಹೆಂಗೆ ಹಾರಾರ ಹೋಗ್ತಿದ್ದಾರೆ ನೋಡಿ. ಅಲ್ಲಿ ಚಿಡ್ದು ಆದ್ರೆ ನಾವು ಆ ಥರ ಹೋಗ್ತಿಲ್ಲ. ನಾವು ಪ್ರಾಮಾಣಿಕ ವ್ಯಕ್ತಿಗಳು. ನಾವು ಈ ಥರ ಚಿಡ್ದು ಹೋಗೋದಿಲ್ಲ. ಒಂದು ಅರ್ಧ ಗಂಟೆ 1 ಅವರ್ ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನ ನಡ್ಕೊಂಡು ಹೋಗ್ತೀವಿ. ಏನಂತೀರಿ ದರ್ಶನ? ಅಷ್ಟೇ. 5 minutes later. ಈಗಾಗಲೇ ನೋಡ್ಬೋದು ಜನ ರಶ್ ಆಗಿದೆ, ಸ್ಟಾಪ್ ಆಗಿದೆ. ನಾವು ಇಷ್ಟು ಜನ ಹೋದ್ಮೇಲೆ ಅಲ್ಲಿಂದನೇ ಬಂದಿರೋದು. ನೋಡಿ, ಇದು ಫಸ್ಟ್ ಫ್ಲೋರು. ಇಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟು ಫುಲ್ಲಿಗೆ ನೆಕ್ಸ್ಟ್ ಕೆಳಗಡೆ ಹೋಗುತ್ತೆ. ಫಸ್ಟು ಇದೆಲ್ಲ ಫುಲ್ ಆದಮೇಲೆ ನೆಕ್ಸ್ಟ್ ಕೆಳಗಡೆ ಹೋಗುತ್ತೆ. ನೋಡಿ ಜನಗಳು ಹೆಂಗೆ ನಿಂತಿರೋದು ಕೂತಿರೋದು ಎಲ್ಲ ಕಾಣಿಸಿರ್ಬೋದು. ಅಲ್ಲಿ ನಮ್ದೊಬ್ಬ ಫ್ರೆಂಡ್ ಇದ್ದಾನೆ, ಅಲ್ಲಿ ಮುಂದೆ ಹೆಂಗೆ ಹಾರು ನಿಂತ ನೋಡಲ್ಲಿ. ನೋಡಿ ಅಲ್ಲಿ ಗೇಟ್ ಓಪನ್ ಆಗುತ್ತೆ. ಈಗ ಓಪನ್ ಆಗುತ್ತೆ, ಜನಗಳು ಹೆಂಗೆ ಹೋಗ್ತಾರೆ ನೋಡ್ಬೋದು. ಇಲ್ಲಿ ಓಪನ್ ಆಗುತ್ತೆ ನೋಡಿ. ಅಲ್ಲಿ ಓಪನ್ ಆಗ್ತೀವಿ ನೋಡಿ. ಅಲ್ಲಿ ಓಪನ್ ಆದ ಕೂಡ ಜನಗಳು ಹಿಂಗೆ ಓಡ್ತಾ ಸ್ಟಾರ್ಟ್ ಆಗುತ್ತೆ.
ಬಸ್ಗಳ ಸುಮಾರು ಪರಿಶ್ರಮ ಲೈನಲ್ಲಿ ನಿಂತು ಗುದ್ದಾಟ ಎಲ್ಲ ಮಾಡಾದ್ಮೇಲೆ ಫೈನಲಿ ದರ್ಶನ್ ಸಿಕ್ಕಿತ್ತು. ತಾಯಿ ಭವಾನಿಯ ದರ್ಶನ್ ತಗೊಂಡು ತುಂಬ ಒಳ್ಳೆ ಒಳ್ಳೆ ಒಂದು ಸ್ಪಿರಿಚುವಲ್ ಡಿವೈನ್ ಎನರ್ಜಿ ಅಂತಾನೆ ಹೇಳ್ಬೋದು. ಆ ಥರ ಫೀಲ್ ಆಗ್ತಿದೆ. ನೋಡೋಣ, ಇನ್ನೂ ತುಂಬ ದೇವಸ್ಥಾನ ದರ್ಶನ್ ತುಂಬಾ ಧನ್ಯವಾದಗಳು ನಿಮ್ಮ ಉತ್ತರಕ್ಕೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತಿದ್ದೀವಿ. 4 ಗಂಟೆ ಒಳಗಾಗಿ ನಾವು 3 ವಿಭಿನ್ನ ಬೇರೆ ಬೇರೆ ನಗರಗಳಲ್ಲಿ ವಿಭಿನ್ನ ದೇವರ ದರ್ಶನಗಳನ್ನು ಪಡೆದು ತುಂಬಾನೇ ಒಂಥರ ಒಳ್ಳೆ ಡಿವೈನ್ ಸ್ಪಿರಿಚುವಲ್ ಮೂಮೆಂಟ್ನ ನಾವು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಅದೃಷ್ಟರಾಗಿದ್ದೀವಿ. ಭವಾನಿ ಮಾತಾ ಕಿ ಜೈ, ಐ ರಾಧಾ ಜೈ ಭವಾನಿ, ಶಿವಾಜಿ.